ನಮಸ್ತೆ ಫ್ರೆಂಡ್ಸ್, ಇವತ್ತು ಲಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದು ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಾಸಿವೆ ತೊಗೊಂಡಿದ್ದೀನಿ, ಅಜ್ವೈನ್, ಮೆಂತ್ಯಕಾಳು, ಜೀರಿಗೆ, ಕೆಂಪು ಖಾರ, ಉಪ್ಪು, ಸಕ್ಕರೆ, ಕರಿಮೆಣಸು, ಅರಿಶಿನ, ಕರಿಮೆಣಸು ಮತ್ತು ಸಾಸಿವೆ, ಅಜ್ವೈನ್ ಇವನ್ನೆಲ್ಲನೂ ನಾವು ಹುರ್ಕೋಬೇಕು. ಜೀರಿಗೆ ಮತ್ತು ಮೆಂತ್ಯಕಾಳು ಇವನ್ನೆಲ್ಲ ನಾನು ಹುರ್ಕೋತಾ ಇದ್ದೆ. ಇವನ್ನೆಲ್ಲನೂ ಸಪ್ರೇಟಾಗಿ ನಾನು ಹುರ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಇವನ್ನ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈಗ ಸಾಸಿವೆ ಹಾಕಿದ್ದೀನಿ, ಇದನ್ನು ಪೌಡ್ರ್ ಮಾಡ್ಕೊತಾ ಫ್ರೆಂಡ್ಸ್. ಇದು ನಾನು ಲಿಂಬೆಹಣ್ಣು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. 50 ಲಿಂಬೆ ಹಣ್ಣು ಕಟ್ ಮಾಡಿದ್ದೀನಿ, ಹೋಳು ಮಾಡಿ ಇಟ್ಕೋತಾರ. ಇದಕ್ಕೆ ನಾನು ಸಾಮಾನು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಮತ್ತು ಸಕ್ಕರೆ ನಿಮ್ಗೆ ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು ಮೇಲೆ. ಈಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಪೌಡ್ರ್ ಹಾಕ್ತಾ ಇದ್ದೀನಿ. ಇದನ್ನು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸಾಸಿವೆ ಕೂಡ ನಾನು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್, ಕರಿಮೆಣಸು ಇದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಭಾಳ ಪೌಡ್ರಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಕ್ರಷ್ ಆಗಿರಬೇಕು ಈ ಥರ. ಅರಿಶಿನ ಪುಡಿ 2 ಟೇಬಲ್ ಸ್ಪೂನ್, ಇದನ್ನು 3 ರಿಂದ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಖಾರ ಪುಡಿ, ಅಚ್ಚ ಖಾರದ ಪುಡಿ ನಿಮ್ಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಖಾರ, ಉಪ್ಪು, ಸಕ್ಕರೆ ನಿಮಗೆ ಜಾಸ್ತಿ ಬೇಕಾದರೆ ನೀವು ಅದರ ರುಚಿ ನೋಡಿ ನೀವು ಹಾಕ್ಕೊಳ್ಬೋದು. ಮತ್ತು ಮೇಲೆ ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವನ್ನೆಲ್ಲ ನಾನು ಸರಿಯಾಗಿ ಕಲಿಸ್ಕೊತಾ ಇದ್ದೀನಿ. ಸರಿಯಾಗಿ ಕಲಿಸ್ಬಿಟ್ಟು ನಾವು ಭರಣಿಗೆ ಹಾಕಬೇಕು ಫ್ರೆಂಡ್ಸ್. ಇವಾಗ ನಾನು 2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನೆಲ್ಲ ಸರಿಯಾಗಿ ಕಲಿಸಿ ನಾನು ಭರಣಿಯಲ್ಲಿ ಹಾಕಿದ್ದೀನಿ. ಮತ್ತು ಹಾಫ್ ಗ್ಲಾಸ್ಗಷ್ಟು ಲಿಂಬೆಹಣ್ಣು ರಸ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. 15 ದಿವಸ ಆದಮೇಲೆ ಇದನ್ನು ಸರಿಯಾಗಿ ನಾವು ಕೈ ಆಡಿಸ್ಬೇಕು. 15 ದಿವಸ ನಂತರ ಫ್ರೆಂಡ್ಸ್ ಇದಕ್ಕೆ ನೀವು ಉಪ್ಪು, ಖಾರ, ಸಕ್ಕರೆ ಕಡಿಮೆ ಬಿದ್ದರೆ ನೀವು ಮೇಲೆ ಹಾಕ್ಕೊಂಡು ಮತ್ತೆ ಕೈ ಆಡಿಸಿ ಮತ್ತೊಂದು 15 ದಿವಸ ಇದರಲ್ಲೇ ಇಡಬೇಕು. ಇದನ್ನು ಸರಿಯಾಗಿ ಮುಚ್ಚಿಡಬೇಕು. ಈಗ ಲಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಫ್ರೆಂಡ್ಸ್.